ಪ್ರಧಾನಮಂತ್ರಿಗಳು ಸಂವಿಧಾನದ ನೀತಿ ಬದಲಾಗಿ ನೀವು RSS ಬಿಜೆಪಿ ನೀತಿ ನಡೆಸ್ತಾ ಇದ್ದೀರಾ. ಎಲ್ಲೆಲ್ಲೂ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಾ. ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಎಲ್ಲಾ ಕಡೆ ಹಿಂದೂ ಮುಸ್ಲಿಂ ಗಲಾಟೆ ನಡೀತಾ ಇದೆ. ಯೋಗಿ ಆದಿತ್ಯನಾಥ್ ಅವರು ಜನ ಹೋಗಿ ಕೇಳಿದ್ದಾರೆ, ನಮಗೆಲ್ಲ ಉದ್ಯೋಗಾವಕಾಶ ಮಾಡಿಕೊಡಿ ಅಂದ್ರೆ ರಷ್ಯಾಕ್ಕೆ ಕಳಿಸಿದೀವಿ ಹುಡುಗರಿಗೆ, ಇಸ್ರಾಯೇಲ್ ಕಳಿಸಿದ್ವಿ ಅಂತ ಹೇಳಿದ್ರು. ಅದೇ ನಮ್ಮ ದೇಶಕ್ಕೋಸ್ಕರ ಹೋರಾಟಕ್ಕೆ ಕಳಿಸಿದಿರ ಅಥವಾ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಕತ್ಕೊಯಿಸ್ಕೊಳಕ್ ಕಳಿಸಿದಿರೋ? ಏರ್ಸಿರೋದು ಗ್ಯಾಸ್ಗೆಲ್ಲ ಎಲ್ಲ ಜನರ ಮೇಲೆ ಅವ್ರಿಗೆ GST ಹಾಕಿ ಕಲೆಕ್ಷನ್ ಆಗ್ತಾ ಇದೆ. ಸರ್ಕಾರಕ್ಕೆ ಬೇಕಾದಷ್ಟು ದುಡ್ಡು ಬರೀ ಇಡ್ಲಿ ತಿನ್ನೋರಿಂದಾನೇ ಕಲೆಕ್ಟ್ ಆಗ್ತಾ ಇದೆ. ಅವೈಜ್ಞಾನಿಕ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ಅಂತ ಒಪ್ಕೊಳ್ಳೋಣವಾ? ಸರ್, ಈಗ ಮೋದಿಜಿ ಅವರು ಹೇಳಿದ್ದಾರೆ ಆಲ್ರೆಡಿ, ಕಾಂಗ್ರೆಸ್ನ ಕರ್ನಾಟಕದಿಂದ ಹೊರಗಡೆ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೋಡಿ, ಮೋದಿಜಿ ಅವ್ರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಒಂದು ವಿಶೇಷವಾದ ವಿಷಯ. ಅವ್ರು ಏನು ಹೇಳಿದ್ದಾರೆ ಅಂದರೆ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿದೆ. ಪೂರ್ತಿ ನಮ್ಮ ದೇಶದ ಜನ ಎಲ್ಲ ನೋಡ್ತಾ ಇದ್ದಾರೆ ಸುಳ್ಳಿನ ಸರದಾರ ಯಾರು. ಯಾವಾಗಿಂದ ಸರ್ಕಾರ ನಡೆಸ್ತಾ ಇದ್ದಾರೋ ಆವಾಗಿಂದಲೂ ಸುಳ್ಳನ್ನೇ ಹೇಳ್ಕೊಂಬರ್ತಾ ಇರೋದನ್ನು ಜನ ನೋಡ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲಾಗಿ ಬೇರೆಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಲ್ಲಿನ ನ್ಯಾಯ? ಎಲ್ಲದಕ್ಕಿಂತ ಮೊದಲು ನಮ್ಮ ಪ್ರಧಾನಮಂತ್ರಿಯವರು ಸನ್ಮಾನ್ಯ ನರೇಂದ್ರ ಮೋದಿಯವರು 2014 ಹಿಂದಿನ ಎಲೆಕ್ಷನ್ಸಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನಮಗೆ ಆರಿಸಿ ತಂದರೆ ಬ್ಲ್ಯಾಕ್ ಮನಿ ಒಳಗೆ ತರ್ತೀವಿ. ನಮ್ಮ ಭಾರತದ ಬಹಳಷ್ಟು ಜನ ಬ್ಲ್ಯಾಕ್ ಮನಿ ಹೊರಗಡೆ ಇಟ್ಟಿದ್ದಾರೆ, ಅದನ್ನೆಲ್ಲ 15 ದಿನದೊಳಗಾಗಿ ತಗೊಂಬರ್ತೀವಿ. ಪ್ರತಿಯೊಬ್ಬರು ಭಾರತೀಯರಿಗೆ 15 ಲಕ್ಷ ಅವ್ರ ಜೇಬಲ್ಲಿ ಹಾಕ್ತೀವಿ. ಇದು ನಿಜಾನ ಸುಳ್ಳ ಅವರೇ ಹೇಳಬೇಕು. ಇದು 12 ವರ್ಷ ಆಗಿದೆ. ಕೆಲವು ಈ ಅಂಧಭಕ್ತರನ್ನ ಬಿಟ್ಟು ಇನ್ಯಾರಿಗೂ 15 ಲಕ್ಷ ಕೊಟ್ಟಿಲ್ಲ. ಅಂಧಭಕ್ತರಿಗೆ 15 ಲಕ್ಷ ಬಂದಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದು ಅವರೇ ಹೇಳಬೇಕು. ಅಕೌಂಟಲ್ಲಿ ಬಂತಾ, ಜೇಬಿಗೆ ಬಂತಾ, ಅವರು ಹಿಂದುಗಡೆ ಬೆನ್ನಿಂದೆಯಿಂದ ಕೊಟ್ರಾ ಅಥವಾ ಮುಂದುಗಡೆಯಿಂದ ಕೊಟ್ರಾ, ಇದು ನಿಜಾನೋ ಸುಳ್ಳು ಅನ್ನೋದನ್ನು ಹೇಳಬೇಕು. ಅಂಧಭಕ್ತರು ಹೇಳ್ತಾ ಇದ್ದಾರೆ ನಮಗೆಲ್ಲ 15 ಲಕ್ಷ ಬಂತು ಅಂತ. ಆದರೆ ಸಾಮಾನ್ಯ ಜನ 99% ಜನರಿಗೆ ಬಂದಿಲ್ಲ. ಏನು ಒಂದು 2-3% ಅಂಧಭಕ್ತರು ಇರ್ಬೋದು, ಅವ್ರಿಗೆ ಎಲ್ಲಿಂದ ಕೊಟ್ಟರು ಅಂತ ಗೊತ್ತಿಲ್ಲ. ಎರಡನೇದು, ಬುಲೆಟ್ ಟ್ರೈನ್ ತರ್ತೀವಿ ಅಂದರು. ಬರೀ 1 ವರ್ಷ 2 ವರ್ಷದಲ್ಲಿ ಬುಲೆಟ್ ಟ್ರೈನ್ ಬರುತ್ತೆ ಅಂತ. 12 ವರ್ಷ ಆಯಿತು, ಯಾವ ಬುಲೆಟ್ ಟ್ರೈನು ನಮ್ಮ ಭಾರತದವ್ರು ನೋಡೋಕ್ಕಾಗಲಿಲ್ಲ. ಇದು ನಿಜಾನೋ ಸುಳ್ಳೋ ಅಂತ ಮೋದಿಯವ್ರು ಹೇಳಬೇಕು. ನಮ್ಮ ಭಾರತೀಯ ಜನತೆ ಪ್ರಶ್ನಿಸ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದೆ, ಇದು ಬುಲೆಟ್ ಟ್ರೈನ್ದು ಏನಾಯಿತು, ತಂದು ಕೊಟ್ಬಿಟ್ರಾ, ನಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ, ಅಥವಾ ಇದು ನಿಜಾನೋ ಸುಳ್ಳು? ಇಂಥದ್ದು ಬೇಕಾದಷ್ಟಿದೆ. ಒಂದು ಈ ಗ್ಯಾಸು ನಾವೆಲ್ಲ ಬಂದರೆ ಇನ್ನೂ ಕಡಿಮೆ ಮಾಡ್ತೀವಿ ಅಂದರು. 450 ರೂಪಾಯಿ ಇದ್ದಿದ್ದು 1100 ರೂಪಾಯಿಗಿಂತ ಜಾಸ್ತಿ ಹೋಗ್ತಾ ಇದೆ. ಅದನ್ನು 12 ವರ್ಷದಿಂದ ಯಾವುದೂ ಕಡಿಮೆ ಮಾಡಿದ್ದು ಕಾಣಲಿಲ್ಲ. ಜನ ಹೋಗಿ ಗ್ಯಾಸು ಈ ಥರ ಆಗಿದೆ, ಆಮೇಲೆ ಗ್ಯಾಸಿನ ಬೆಲೆ ಈ ಗಗನಕ್ಕೆ ಏರ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಮೋರಿನಲ್ಲಿ ಬಾಣಲಿ ಉಲ್ಟಾ ಮಾಡಿ ಒಂದು ಪೈಪ್ ಹಚ್ಚಿಬಿಟ್ಟು ಗ್ಯಾಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೂ ಆ ಒಂದು ವಿಜ್ಞಾನನ ಯಾವ ವಿಜ್ಞಾನಿಗಳು ಮಾಡಿ ತೋರಿಸಿಲ್ಲ. ನಮ್ಮ ನರೇಂದ್ರ ಮೋದಿಯವರು ಒಂದು ದೊಡ್ಡ ವಿಜ್ಞಾನಿನೇ ಇರಬೇಕು. ಅವರೇ ಒಂದು ಎಲ್ಲಾದರೂ ಎಕ್ಸಾಂಪಲ್ ಆಗಿ ತೋರಿಸಿದ್ರೆ ಜನ, ಎಲ್ಲ ಮೋರಿಗಳು ಎಲ್ಲರ ಮನೆ ಮುಂದ್ಗಡೆ ಮೋರಿ ಇದ್ದೇ ಇರುತ್ತೆ, ಎಲ್ಲರೂ ಮೋರಿಯಲ್ಲಿ ಬಾಣಲಿ ಉಲ್ಟಾ ಹೊಡೆದ್ಬಿಟ್ಟು ಅಲ್ಲಿಂದ ಗ್ಯಾಸ್ ತರಿಸ್ಕೊಬೋದು. ಅಥವಾ ಇದು ಸುಳ್ಳ ನೀವು ಹೇಳಿದ್ದು, ನಿಜ ಆದರೆ ಇದು ಮಾಡಿ ತೋರಿಸ್ಬೇಕು. ಸುಳ್ಳಾದರೆ ಸ್ಪಷ್ಟವಾಗಿ ಹೇಳಿ ಜನರಿಗೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಯಾಕೆ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ, ಆಮ್ ಆದ್ಮಿ ಸುಳ್ಳು ಹೇಳ್ತಾ ಇದೆ, CPIM ಸುಳ್ಳು ಹೇಳ್ತಾ ಇದೆ, ಅಥವಾ ಈ SP ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ಕೊಂಬರ್ತಾ ಇದ್ದೀರಾ. ಆದರೆ ಈ ಎಲ್ಲ ವಿಷಯಗಳ ಬಗ್ಗೆ ಉತ್ತರ ಕೊಡಿ, ಜನರಿಗೆ ಕೇಳ್ತಾ ಇದ್ದಾರೆ, ಯಾರಿಗೂ ಉತ್ತರ ಸಿಗ್ತಾಯಿಲ್ಲ. 15 ಲಕ್ಷದ್ದೇನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಂಪ್ಲಾಯೀಸ್ಗೆ ಪ್ರತಿ ವರ್ಷ 2 ಕೋಟಿ ಜನರಿಗೆ ಉದ್ಯೋಗ ಮಾಡಿಕೊಡ್ತೀವಿ, ಉದ್ಯೋಗಾವಕಾಶ ಅಂತ ಹೇಳಿದ್ರು. ಎಲ್ಲಿ ಅದು ಏನಾಯಿತು? 2 ಕೋಟಿ ಜನ ಅಂದರೆ 12 ವರ್ಷದಲ್ಲಿ 24 ಕೋಟಿ ಜನ, ಸುಮಾರು ನಮ್ಮದು 143 ಕೋಟಿ ಜನರಲ್ಲಿ 24 ಕೋಟಿ, ಸುಮಾರು ಕಾಲು ಭಾಗ ಜನ ಉದ್ಯೋಗ ಸಿಗಬೇಕಾಗಿತ್ತು. ಅದೇನು ನೀವು ಹೇಳಿದ್ದು ನಿಜಾನೇ ಆದರೆ 24 ಕೋಟಿ ಜನರಿಗೆ ಉದ್ಯೋಗ ಎಲ್ಲಿ ಸಿಕ್ತು?
ಅಥವಾ ಸುಳ್ಳು ಹೇಳಿದ್ರ ಅಂತ ಸ್ಪಷ್ಟವಾಗಿ ಜನರಿಗೆ ಉತ್ತರ ಕೊಡಬೇಕಾಗಿ ವಿನಂತಿ. ಹೀಗೆಲ್ಲ ಸುಳ್ಳುಗಳು ಹೇಳ್ಕೊಂಬಂದ್ಬಿಟ್ಟು ಜನ ಎಲ್ಲ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಬೇರೆ ಸುಳ್ಳು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇದು ಎಲ್ಲಿನ ನ್ಯಾಯ? ನಾವೆಲ್ಲ ದೇಶದ ಪ್ರಜೆಗಳು, 143 ಕೋಟಿ ಪ್ರಜೆಗಳು ಅವೈಜ್ಞಾನಿಕ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ಅಂತ ಒಪ್ಕೊಳ್ಳೋಣವಾ? ಹಾಗೆ ಒಪ್ಕೊಳ್ಳೋಕ್ಕಾಗಲ್ಲ. ಅವರೆಲ್ಲಾದರೂ ಮಾಡಿರ್ತಾರೆ, ಎಲ್ಲೋ ಒಂದು ಮೋರಿನಲ್ಲಿ ಗ್ಯಾಸ್ ತೆಗೆದಿರ್ತಾರೆ, ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ವೈಜ್ಞಾನಿಕವಾಗಲೇ ಹೇಳ್ತಿರ್ಬೋದು. ಆದರೆ ಒಂದು ಎಲ್ಲಾದರೂ ಉದಾಹರಣೆಗೆ ಎಕ್ಸಾಂಪಲ್ಗೆ ಮಾಡಿ ತೋರಿಸಿದ್ರೆ ಜನ ಅದನ್ನು ಕಾಪಿ ಮಾಡಿಕೊಳ್ಳಿ. ಇದು ಯಾವುದೋ ಕಾಡಿ ದೇಶಗಳಿಂದ ಕೋಟ್ಯಾಂತರ ಡಾಲರ್ಗಳು ಕೊಟ್ಬಿಟ್ಟು ಇಷ್ಟೊಂದು ಗ್ಯಾಸು ನಾವು ಖರೀದಿ ಮಾಡಿ ಮನೆಗೆ ಹಾಕ್ಕೊಳ್ಳೋ ಬದಲಾಗಿ ಮನೆ ಮುಂದೆ ಹರಿಯೋ ಮೋರಿಗೆ ಒಂದು ಬಾಣಲಿ ಉಲ್ಟಾ ಹೊಡೆದ್ರೆ ಸಾಕಲ್ವಾ? ನಮ್ಮ ಪ್ರಧಾನಮಂತ್ರಿಯವ್ರು ಹೇಳಿರೋದು. ಅದನ್ನು ನೀವು ಅವೈಜ್ಞಾನಿಕ ಅಂದರೆ ನಾವೆಲ್ಲ ಒಪ್ಕೊಳ್ಳೋಕ್ಕಾಗುತ್ತಾ? ಅದು ವೈಜ್ಞಾನಿಕ ಇದ್ದ ಮೇಲೇ ಹೇಳಿರಬೇಕು. ಒಬ್ಬ ಪ್ರಧಾನಿ ಅಂದರೆ ಜವಾಬ್ದಾರಿ ಇರುತ್ತೆ. ಒಬ್ಬ ಪ್ರಧಾನಮಂತ್ರಿಗೆ ಅಷ್ಟೊಂದು ಬೇಜವಾಬ್ದಾರಿಯಾಗಿ ಹೇಳಿದ್ರು ಅಂತ ಹೇಳೋಕ್ಕೆ ಬರಲ್ಲ. ಜವಾಬ್ದಾರಿ ಇರುತ್ತೆ. ಅವ್ರು ಹೇಳಬೇಕಾದ್ರೆ ಅವ್ರು ಮಾಡಿರ್ತಾರೆ, ಅವ್ರು ಆ ರೀತಿ ಗ್ಯಾಸ್ ಯೂಸ್ ಮಾಡಿರ್ತಾರೆ, ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ, ಎಲ್ಲ ಯುವಕರು ಹೋಗಿ ಈ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ಪ್ರಶ್ನಿಸಿದಾಗ ನಮಗೆಲ್ಲ ಉದ್ಯೋಗ ಇಲ್ಲ, ಉದ್ಯೋಗ ಅವಕಾಶಕ್ಕೆ ಏನಾದರೂ ಮಾಡಿ ಅಂತ ಹೇಳಿದ್ರೆ ಏನು ಹೇಳಿದ್ರು? ಪಕೋಡ ಮಾರ್ಕೊಳ್ಳಿ ಅಂದರೆ. ಈಗ ಮಾರ್ತಾ ಇದ್ದಾರಲ್ಲ ಪಕೋಡಗಳು, ಅವರೆಲ್ಲ ಎಲ್ಲೋಗ್ಬೇಕು ಸ್ವಾಮಿ? ಪ್ರಧಾನಮಂತ್ರಿಗಳೇ, ದಯವಿಟ್ಟು ಎಲ್ಲ ನಮ್ಮ ಜನರಿಗೆ ಉತ್ತರ ಕೊಡಿ. ಈಗ ಪಕೋಡಗಳು ನೀವು ಮಾರಿಕೊಂಡು ನೀವು ಜೀವನ ನಡೆಸಿ ಅಂತ ನೀವೆಲ್ಲ ಪದವೀಧರಿಗೆ ಹೇಳಿದ್ರೆ, ಆ ಪದವೀಧರರೆಲ್ಲ ಪಕೋಡ ಮಾರ್ತಾಯಿದ್ರೆ ಎಲ್ಲರೂ ಏನು ಊಟ ಬಿಟ್ಟು ಪಕೋಡ ತಿನ್ನೋದಾ? ಅಥವಾ ಈಗ ಪಕೋಡಗಳು ಮಾರ್ಕೊಳ್ತಾ ಇದ್ದಾರೆ ಅವರೆಲ್ಲ ಮನೆಗೆ ಹೋಗೋದಾ? ಎಲ್ಲ ಈ ರೀತಿ ಹೇಳಿದ್ದಾರೆ. ಮತ್ತು ಇದೇ ವಿಷಯನ ಯೋಗಿ ಆದಿತ್ಯನಾಥ್ ಅವರು UP ಮುಖ್ಯಮಂತ್ರಿಗಳಿಗೆ ಜನ ಹೋಗಿ ಕೇಳಿದ್ದಾರೆ, ನಮಗೆಲ್ಲ ಉದ್ಯೋಗಾವಕಾಶ ಮಾಡಿಕೊಡಿ ಅಂದರೆ, ನಾವೆಲ್ಲ ಉದ್ಯೋಗ ಕೊಡಿಸಿದ್ದೀವಿ, ರಷ್ಯಾಕ್ಕೆ ಕಳಿಸಿದ್ದೀವಿ ಹುಡುಗರಿಗೆ, ಇಸ್ರಾಯೇಲ್ ಕಳಿಸಿದ್ವಿ ಅಂತ ಹೇಳಿದ್ರು. ಏನು ಸ್ವಾಮಿ, ಅಲ್ಲಿಂದ ಎಲ್ಲ ನಮಗೆ ಜನ ಹಚ್ಕೊಂಡು ವಿಡಿಯೋಗಳು ಬರ್ತಾಯಿದೆ, ಅಳ್ತಾ ಇದ್ದಾರೆ, ನಮಗೆಲ್ಲ ಇಲ್ಲಿ ತಂದು ಮಿಲ್ಟ್ರಿನಲ್ಲಿ ಹಾಕಿದ್ದಾರೆ, ಆಮೇಲೆ ನಮಗೆಲ್ಲ ಅವರೆಲ್ಲ ಸೇಫಾಗಿದ್ದುಬಿಟ್ಟು ನಮಗೆ ಮುಂದಕ್ಕೆ ತಳ್ತಾ ಇದ್ದಾರೆ ಮಿಲ್ಟ್ರಿನಲ್ಲಿ ಅಂತ. ಅದೇ ನಮ್ಮ ದೇಶಕ್ಕೋಸ್ಕರ ಹೋರಾಟಕ್ಕೆ ಕಳಿಸಿದ್ದೀರಾ ನೀವು, ಅಥವಾ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಕತ್ಕೊಯಿಸ್ಕೊಳ್ಳೋಕೆ ಕಳಿಸಿದ್ದೀರೋ? ಏನಿದ್ರ ಅರ್ಥ? ಇದು ಉದ್ಯೋಗಾವಕಾಶನ? ಇಂಥ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಉತ್ತರಿಸ್ಬೇಕು. ನಮ್ಮ ಯೋಗಿ ಆದಿತ್ಯನಾಥ್ ಅವರು UP ಮುಖ್ಯಮಂತ್ರಿಗಳು ನಮ್ಮ ಮೋದಿಯವ್ರ ಜೊತೆಲೇ ಇರ್ತಾರೆ, ಅವರು ಉತ್ತರಿಸ್ಬೇಕು. ಇದು ಉದ್ಯೋಗಾವಕಾಶ ಕೊಡುವಂಥ ವಿಷಯನ, ಅಥವಾ ಜನರಿಗೆ, ನಮ್ಮ ಯುವಕರಿಗೆ ಸಾಯೋದಕ್ಕೆ ನೀವು ರಷ್ಯಾಗೂ ಇಸ್ರಾಯೇಲ್ಗೆ ಕಳಿಸಿದ್ದೀರಾ? ಹತ್ಕೊಂಡು ಅವರು ಅಳ್ತಾ ಇದ್ದಾರೆ. ಅವ್ರ ಮನೆಯವರೆಲ್ಲ ಬೇಗ ಅವ್ರಿಗೆ ಕರೆಸಿ ಕೊಡಿ, ಹೆಂಗಾದರೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಉದ್ಯೋಗಾವಕಾಶ ಕೊಡ್ತೀವಿ ಅಂತ ಹೇಳಿರೋದು ಭಾಳ ಖಂಡನೀಯವಾದದ್ದು. ಇದು ಸುಳ್ಳು ನಿಜ ಅನ್ನೋದಕ್ಕಿಂತ ಇಂಥದ್ದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ, ಇದ್ರ ಬಗ್ಗೆ ಗಮನ ಕೊಡಿ ಅಂತ ನಮ್ಮ ಅನಿಸಿಕೆ. ಸರ್, ಇದೆಲ್ಲ ಒಂದು ಕಡೆ ಆದರೆ ಪಂಚರಾಜ್ಯ ಚುನಾವಣೆಗಳು ನಡೆಯೋವರೆಗೂ ಒಂದು ರೀತಿ ಇದ್ದು, ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಹೊರ ಬರ್ತಾ ಇದ್ದಂಗೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಯಿತು. ಒಂದೇ ಬಾರಿಗೆ 935 ರೂಪಾಯಿ ಏರಿಕೆ ಆಯಿತು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ನೋಡಿ, ಜನ, ಭಾರತದ ಎಲ್ಲ ಜನ ಏನು ಪೆದ್ರಲ್ಲ, ಎಲ್ಲ ಬುದ್ಧಿವಂತರೇ, ಎಲ್ರಿಗೂ ಗೊತ್ತಾಗುತ್ತೆ. ನೀವು ಎಲೆಕ್ಷನ್ ನಡೆಯೋವರೆಗೂ ಏನೇನು ಪ್ರಾಮಿಸ್ಗಳು ಮಾಡಿದ್ರಿ, ಏನೇನು ತಂದು ಕೊಡ್ತೀವಿ, ಎಷ್ಟೊಂದು ನೀವು ಜನರಿಗೆ ಉಪಯೋಗ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡ್ರಿ, ಎಲೆಕ್ಷನ್ಸ್ ಮುಗಿತಾನೆ, ರಿಸಲ್ಟ್ಸ್ ಬರ್ತಾನೆ, ಒಂದೇ ಸಮನೆ ನೀವು ಎಲ್ಲ ರೇಟುಗಳು ಹೆಚ್ಚಿಸಿದ್ದೀರಾ. ಆಮೇಲೆ ಕಮರ್ಷಿಯಲ್ ಗ್ಯಾಸ್ ರೇಟ್ ಹೆಚ್ಚಿಸಿದ್ದೀರಾ. ಯಾವುದೇ ಹೋಟೆಲ್ಗೆ ಹೋಗಲಿ, ಬರೀ ಇಡ್ಲಿ ತಿನ್ನೋಕೆ ಹೋದರೆ ಅಲ್ಲಿ 10-20 ರೂಪಾಯಿ ಒಂದೊಂದು ಇಡ್ಲಿಗೆ ಏರಿಸಿದ್ದಾರೆ. ಏನು ಸ್ವಾಮಿ ಇಷ್ಟೊಂದು ಸಡನ್ನಾಗಿ ಏರಿಸಿದ್ದೀರಾ ಅಂದರೆ, ಏನು ಮಾಡೋದು, ಗ್ಯಾಸ್ಗೆ 1000 ರೂಪಾಯಿ ನಾವು ಕಟ್ತಾಯಿದ್ದೀವಿ, ಗ್ಯಾಸ್ ಇಲ್ಲದೆ ಹೆಂಗೆ ನಾವು ಇಡ್ಲಿ ಮಾಡೋಕ್ಕಾಗುತ್ತೆ, ಸಾಂಬಾರು ಮಾಡೋಕ್ಕಾಗುತ್ತೆ, ಚಟ್ನಿ ಮಾಡೋಕ್ಕಾಗುತ್ತೆ ಅಂತ ಇದ್ದಾರೆ. ಏನರ್ಥ? ಹಂಗಾದರೆ ನೀವು ಏರಿಸಿರೋದು ಗ್ಯಾಸ್ಗೆಲ್ಲ ಎಲ್ಲ ಜನರಿಗೆ ಮೇಲೆ ಅವ್ರಿಗೆ GST ಹಾಕಿ ಕಲೆಕ್ಷನ್ ಆಗ್ತಾಯಿದೆ. ಸರ್ಕಾರಕ್ಕೆ ಬೇಕಾದಷ್ಟು ದುಡ್ಡು ಬರೀ ಇಡ್ಲಿ ತಿನ್ನೋರಿಂದಾನೇ ಕಲೆಕ್ಟ್ ಆಗ್ತಾಯಿದೆ. ಅದ್ರ ಮೇಲೆ ಗ್ಯಾಸಿನ ರೇಟ್ ನೀವು ಹೆಚ್ಚಿಸ್ಬಿಟ್ಟು ಇದು ಎಲ್ಲಿ ನ್ಯಾಯ? ಅಷ್ಟೇ ಅಲ್ಲ, ನೀವು ಒಂದು ಭಾಳ ಒಳ್ಳೆ ನಮ್ಮ ಫಾರಿನ್ ರಿಲೇಷನ್ಶಿಪ್ ಇದ್ದಿದ್ದನ್ನು ಎಲ್ಲ ಕಾಡಿ ಪ್ರದೇಶದ ರಾಷ್ಟ್ರಗಳು ನಮ್ಮ ದೇಶನ ಭಾಳ ವಿಶೇಷವಾಗಿ ನಮಗೆ ಪೆಟ್ರೋಲು, ಡೀಸಲ್ಲು, ಗ್ಯಾಸು ನಮಗೆ ಭಾಳ
ಫ್ರೆಂಡ್ಲಿ ನೇಷನ್ ಅಂತ ಹೇಳಿಬಿಟ್ಟು ಭಾರತಕ್ಕೆ ಕೊಡ್ತಾಯಿದ್ರು. ಅದನ್ನು ಈಗ ಹೋಗಿ ಅಲ್ಲಿ ನಮ್ಮ ಫಾದರೇ ಬೇರೆ ರಾಷ್ಟ್ರ ಅಂತ ತೋರಿಸ್ಬಿಟ್ಟು, ಇಸ್ರಾಯೇಲ್ ಫಾದರ್ಲ್ಯಾಂಡ್ ಅಂತ ಹೇಳಿಬಿಟ್ಟು, ಇವಾಗ ಅಲ್ಲಿಂದ ಗ್ಯಾಸ್ ಬರೋದು, ಪೆಟ್ರೋಲು ಡೀಸೆಲ್ ಬರೋದಕ್ಕೆ ತೊಂದರೆ ಆಗಿದರೆ ಇಲ್ಲಿನ ಜನರಿಗೆ ನೀವು ಕಡಿಮೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀರಾ. ಇದು ಎಲ್ಲಿ ನ್ಯಾಯ? ಇದು ಎಂಥ ಸರ್ಕಾರ ನಡೆಸುವಂಥ ಇದನ್ನು ಎಲ್ಲ ಸರಿಪಡಿಸದೆ ಆ ಪಕ್ಷದವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಈ ಪಕ್ಷದವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದು ಎಲ್ಲಿ ನ್ಯಾಯ? ದಯವಿಟ್ಟು ಒಂದು ನಮ್ಮ ಫಾರಿನ್ ಅಫೇರ್ಸ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ, ಯಾರು ನಮ್ಮಿಂದ ಫ್ರೆಂಡ್ಲಿ ಆಗಿದ್ದಾರೋ ಅವರಲ್ಲಿ ಫ್ರೆಂಡ್ಲಿ ಆಗಿದ್ದುಬಿಟ್ಟು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು, ನಮ್ಗೆ ಮುಂಚೆಯಿಂದ ಯಾವ ಸೌಲಭ್ಯಗಳಿದ್ವೋ ಅದನ್ನು ಹಾಳಾಗದೆ ನೋಡ್ಕೊಳ್ಳೋ ಅಂಥದ್ದು ಪ್ರಧಾನಮಂತ್ರಿಗಳ ಜವಾಬ್ದಾರಿ. ಸರ್, ಇದೆಲ್ಲ ಒಂದು 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 ಪಾರ್ಟ್ ಆಫ್ ಇದಾಯ್ತು ಅಂತ ಅಂದರೆ, ಮೊನ್ನೆ ಹೈದರಾಬಾದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿ ಅವರು, ನಮ್ಮ ದೇಶದ ಪ್ರಧಾನಿಯಾದಂಥವ್ರು. ಪೆಟ್ರೋಲ್ ಡೀಸೆಲ್ನ ಅನವಶ್ಯಕತೆ ಬಳಕೆ ಮಾಡಬೇಡಿ, ಪ್ರತಿಯೊಬ್ಬರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿ, ಮನೆಗೆ ಸೀಮೆಣ್ಣೆ ಪೂರೈಕೆ ಮಾಡ್ತೀವಿ, ಜಾಸ್ತಿ ಗ್ಯಾಸ್ ಬಳಕೆ ಮಾಡಬೇಡಿ, ಮತ್ತು ಎಡಿಬಲ್ ಆಯಿಲ್ನ ಯೂಸ್ ಮಾಡಬೇಡಿ, ಜಾಸ್ತಿ ಎಡಿಬಲ್ ಆಯಿಲ್ನ ಕಡಿಮೆ ಯೂಸ್ ಮಾಡೋದೇ ದೇಶ ಪ್ರೇಮ ಈಗ ಇನ್ನು ಮುಂದೆ ಅಂತ ಹೇಳಿದ್ದಾರೆ. ಮತ್ತು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡಿ, ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿ, ಆದಷ್ಟು ಹೊರಗಡೆ ಅನವಶ್ಯಕತೆ ಹೋಗಿ ಓಡಾಡಬೇಡಿ, ಮತ್ತು ಮುಖ್ಯವಾಗಿ ಚಿನ್ನ ಕಡಿಮೆ ಮಾಡಿ, ಖರೀದಿನೇ ಮಾಡಲೇಬೇಡಿ ಇನ್ನೂ 1 ವರ್ಷಗಳ ಕಾಲ. ಪೂರ್ತಿ ಹಿಸ್ಟ್ರಿಯಲ್ಲಿ ನಮ್ಮ ಭಾರತದಲ್ಲಿ ಯಾವುದೇ ಪ್ರಧಾನಮಂತ್ರಿ ಇಂಥ ಹೇಳಿಕೆ ಕೊಟ್ಟಿರೋದು ಎಲ್ಲೂ ಇಲ್ಲ. ಮೊದಲನೇ ಪ್ರಧಾನಮಂತ್ರಿ ರೆಕಾರ್ಡ್ ನಮ್ಮ ನರೇಂದ್ರ ಮೋದಿ ಅವರು ಇದರಲ್ಲಿ ಕಡಿಮೆ ಉಪಯೋಗಿಸಿ, ಅದರಲ್ಲಿ ಕಡಿಮೆ ಉಪಯೋಗಿಸಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಿರೋದು ನಮ್ಮ ವಿದೇಶ ನೀತಿಯ ಪೂರ್ತಿ ಫೇಲ್ಯೂರ್. ಪೂರ್ತಿ ವಿದೇಶ ನೀತಿ ನೀವು ನಡ್ಸ್ಕೊಂಬರ್ತಾ ಇರೋದು ಫೇಲ್ ಆಗಿರೋದ್ರಿಂದ ಇವೆಲ್ಲ ಶಾರ್ಟೇಜ್ ಆಗ್ತಾಯಿದೆ. ವಿದೇಶ ನೀತಿಯಲ್ಲಿ ಫೇಲ್ ಆಗಿರೋದನ್ನು ಸರಿಪಡಿಸೋ ಬದಲಾಗಿ ಇಲ್ಲಿನ ಜನರಿಗೆ ಕಡಿಮೆ ಮಾಡಿ ಅಂದರೆ ಮುಂದೆ ಇನ್ನೂ ಕಡಿಮೆ ಆಗುತ್ತೆ. ಇದೇ ರೀತಿ ಹೇಳ್ಕೊಂಬರ್ತಾ ಇರ್ತೀರಾ ಅಥವಾ ವಿದೇಶ ನೀತಿಯಲ್ಲಿ ಸರಿಪಡಿಸ್ತೀರಾ? ಇದು ಕಡಿಮೆ ಹಾಕ್ಕೊಂಬಂದರೆ ಎಲ್ಲ ವಿಷಯದಲ್ಲೂ ಆಮೇಲೆ ಸಂಪಾದನೆಯೂ ಕಡಿಮೆ ಆಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ನು ಕಡಿಮೆ ಆಗುತ್ತೆ. ಸರ್ಕಾರ ಹೇಗೆ ನಡೆಸ್ತೀರಾ? ಬಡ್ಜೆಟ್ ಹೇಗೆ ನಡೆಸ್ತೀರಾ? ಬಡ್ಜೆಟ್ಟು ಯಾವ ರೀತಿ ಟ್ಯಾಕ್ಸಿಂದ ತೆರಿಗೆ ಹಣ ಶೇಖರಣೆ ಆಗ್ತಾಯಿದೆಯೋ ಸರ್ಕಾರಗಳಿಗೆ, ಬಿಸ್ನೆಸ್ ನಡೆದ್ರೆ ಮಾತ್ರ ಶೇಖರಣೆ ಆಗೋದು ತೆರಿಗೆ ಹಣ. ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಭಾಳ ದೊಡ್ಡ ಪೆಟ್ಟು ಬೀಳುತ್ತೆ. ಇದು ಯಾವುದೇ ಇದರಲ್ಲಿ ಕಡಿಮೆ ಉಪಯೋಗಿಸಿದ್ರೆ ಬಿಸ್ನೆಸ್ ಅಷ್ಟೇ ಹಾಕ್ಕೊಂಡು ಹೋಗೋದಿಲ್ಲ, ಅದೂ ಅದರಂತೆ ಕಡಿಮೆ ಆಗುತ್ತೆ. ಪ್ರಪೋರ್ಷನೇಟಾಗಿ ಬಿಸ್ನೆಸ್ ಎಲ್ಲ ಕೆಳಗೆ ಬರುತ್ತೆ. ಇದು ಒಂದು ಪ್ರಧಾನಮಂತ್ರಿ ಅವರು ಜವಾಬ್ದಾರಿಯಾಗಿ ಒಂದು ರಾಷ್ಟ್ರನ ನಡೆಸೋರು ಈ ರೀತಿ ಹೇಳಿಕೆ ಕೊಡೋದಕ್ಕಿಂತ ಅದನ್ನು ಸರಿಪಡಿಸೋದು ಹೇಗೆ ಅನ್ನೋದನ್ನು ಮಾಡಬೇಕೇ ಹೊರತು ಈ ರೀತಿ ಕಡಿಮೆ ಮಾಡ್ಕೊಂಡು ಹೋಗಿ ಅಂದರೆ ಮುಂದಕ್ಕೆ ಸರೋಗಿ ಬಿಡೋ ಚಾನ್ಸಸ್ ಇರಲ್ಲ. ಮುಂದಕ್ಕೂ ಕಡಿಮೆ ಮಾಡ್ಕೊಂಡು ಹೋಗಿ ಅನ್ನೋದೇ ಹೇಳೋಕ್ಕೆ ಬರುತ್ತೆ. ಯಾಕಂದರೆ ಫೇಲ್ಯೂರ್ ಇದು. ಒಂದು ಸಲ ಫೇಲ್ಯೂರ್ ಇದರಲ್ಲಿ ಆದವರು ಸರಿಪಡಿಸ್ಕೊಳ್ಳದೆ ಹೋದರೆ ಮತ್ತೆ ಫೇಲ್ ಆಗ್ತಾನೆ ಇರ್ತೀರ, ಮತ್ತೆ ಈ ರೀತಿ ಕೇಳ್ಕೊಂಬರ್ತಾನೆ ಇರ್ತೀರ, ಮತ್ತು ಎಲ್ಲ ಬಿಸ್ನೆಸ್ಸಸ್ಸು ಡೌನ್ ಆಗುತ್ತೆ. ಎಲ್ಲ ಬಿಸ್ನೆಸ್ಸಸ್ಸು ಡೌನ್ ಆದರೆ ತೆರಿಗೆ ಹಣ ಕಮ್ಮಿ ಆಗುತ್ತೆ. ಸರ್ಕಾರಗಳು ಬಡ್ಜೆಟ್ಟು ಮಂಡಿಸೋಕ್ಕಾಗೋದಿಲ್ಲ. ಬಡ್ಜೆಟಲ್ಲಿ ಸಾಲ, ಈಗ ನೋಡಿ ಭಾರತದ ಸಾಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಸರ್ಕಾರಕ್ಕೆ ಬಂದಾಗ ಬರೀ 57,000 ಕೋಟಿ ಇದ್ದಿದ್ದು, ಈಗ 2 ಲಕ್ಷಕ್ಕಿಂತ ಜಾಸ್ತಿ ಕೋಟಿ ಹಣ ಸಾಲ ಆಗಿದೆ. ಆಮೇಲೆ ಒಬ್ಬೊಬ್ಬರ ತಲೆ ಮೇಲೂ ಇಷ್ಟೊಂದು ಸಾಲ ನೀವು ಹೆಚ್ಚಿಸಿದಿರಲ್ಲ, ಇದು ಭಾಳ ದೊಡ್ಡ ಫೇಲ್ಯೂರು. ಒಂದು ಬಡ್ಜೆಟರಿ ಅಲೋಕೇಶನ್ನು, ಬಡ್ಜೆಟರಿಯಲ್ಲಿ ನಡ್ಸ್ಕೊಂಬರುವಂಥದ್ದು ಒಂದು ಸಿಸ್ಟಮ್ನ ನಡೆಸೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀರಾ. ಇದನ್ನು ಮುಂಚೆ ಸರಿಪಡಿಸ್ಬೇಕು, ಇದನ್ನು ಸರಿಪಡಿಸ್ಬೇಕು. ವಿದೇಶ ನೀತಿನೂ ಸರಿಪಡಿಸ್ಬಿಟ್ಟು, ವಿದೇಶ ನೀತಿ ನೀವು ಸರಿಪಡಿಸಿ, ಫ್ರೆಂಡ್ಲಿ ನೇಷನ್ಸ್ ಎಲ್ಲ ಏನು ಆದವು? ನಮಗೆ ಭಾಳಷ್ಟು ಫ್ರೆಂಡ್ಲಿ ನೇಷನ್ಸ್ ಇದ್ವು ಮುಂಚೆಯಿಂದ. 70 ವರ್ಷದಿಂದ ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ ಸುತ್ತು ಇದ್ದ ದೇಶಗಳೆಲ್ಲ ಫ್ರೆಂಡ್ಲಿ ಆಗಿದ್ದರು. ಆಮೇಲೆ ನಮ್ಮ ಪ್ರಧಾನಮಂತ್ರಿಯವರು ಮಾಡಿದಷ್ಟು ಫಾರಿನ್ ಟ್ರಿಪ್ಸು ಯಾವ ಪ್ರಧಾನಮಂತ್ರಿನೂ ಮಾಡಿಲ್ಲ. ಇಷ್ಟೊಂದು ಟ್ರಿಪ್ಸ್ ಮಾಡಿ ಅವ್ರಿಗೆ ಹೋಗಿ ಅವ್ರು ಕರೀದೇನೋ ನೀವು ಹೋಗಿಬಿಟ್ಟು ಅಲ್ಲಿ ಅವ್ರ ಜೊತೆಲಿ ಟಿಫನ್ ಮಾಡ್ತೀರಾ, ಬಿರಿಯಾನಿ ತಿಂತೀರಾ, ಇಷ್ಟೆಲ್ಲ ಮಾಡ್ಕೊಂಡು ಬಂದ್ರೂ ಈ ಫ್ರೆಂಡ್ಲಿ ಟೈಸ್ ಇಲ್ದಿರ ಯಾವುದೇ ಒಂದು ಇಂಪೋರ್ಟ್ಸ್ನ ಅವ್ರು ಕಳಿಸೋದ್ರಲ್ಲಿ ಒಂದು ಅಡ್ಡಿ ಬಂದಿದ್ದಕ್ಕೆ ಇಲ್ಲಿನ ಜನ ನೀವು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲದರಲ್ಲೂ ಅಂತ ಹೇಳ್ತಾ ಇದ್ದರೆ ಮುಂದಕ್ಕೆ ಇದು ಸರಿಪಡಿಸೋದು ಹೇಗೆ? ಸರಿಪಡಿಸೋದಾದರೆ ಈ ರೀತಿ ಹೇಳಿಕೆ ಕೊಡುವಂಥದ್ದು ಬರೋದಿಲ್ಲ. ಆದ್ದರಿಂದ ಪ್ರಧಾನಮಂತ್ರಿಗಳಿಗೆ ನಾನು ಹೇಳೋದಿಷ್ಟೇ, ನೀವು ಈಗ ಕಾಂಗ್ರೆಸ್ ಸರ್ಕಾರನ
ನೀವು ದೂಷಿಸೋದ್ರ ಬದಲಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ವಲ್ಲ, ಮಧ್ಯ ಇದರಲ್ಲಿ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಇಲ್ಲ. ನೀವು ಕೇಂದ್ರದಲ್ಲಿ 12 ವರ್ಷದಿಂದ ಇದ್ದೀರಾ. ಇಷ್ಟೊಂದು ಫೇಲ್ಯೂರ್ಸ್ ಹಾಕೊಂಡ್ಬರ್ತಾ ಇದೆ. ನೀವು ಮಾಡಿದ ಪ್ರಾಮಿಸಸ್ ಎಲ್ಲ ಸುಳ್ಳಾಗಿದೆ. ಇದನ್ನು ಸರಿಪಡಿಸದೆ ಇವ್ರು ಹೇಳ್ತಾ ಇರೋ ತಪ್ಪು ಅಂದರೆ ಈ ಕಾಂಗ್ರೆಸ್ ಏನು ಸರಿಪಡಿಸ್ಕೊಬೇಕು? ಏನನ್ನು ಸರಿಪಡಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಎಲ್ಲ ಪಕ್ಷಗಳು, ಅಪೋಸಿಷನ್ ಪಕ್ಷಗಳು ಏನನ್ನು ಸರಿಪಡಿಸ್ಕೊಂಡ್ರೆ ನಮ್ಮ ಭಾರತದ ಈ ಒಂದು ಎಕನಾಮಿ ಸರಿ ಹೋಗುವಂಥದ್ದು ಯಾರು ಮಾಡಿದ್ರೂ ಆಗೋದಿಲ್ಲ. ಸರ್ಕಾರನೇ ಮಾಡಬೇಕು. ಪ್ರಧಾನಮಂತ್ರಿಗಳೇ ಅದಕ್ಕೆ ಜವಾಬ್ದಾರರು. ಪ್ರಧಾನಮಂತ್ರಿಗಳು ಇಂಥ ಹೇಳಿಕೆ ಕೊಡೋ ಬದಲಾಗಿ ಭಾರತದ ಒಳಗಡೆ ನೀತಿ, ಸರ್ಕಾರದ ಮತ್ತು ಸಂವಿಧಾನದ ನೀತಿ ಬದಲಾಗಿ ನೀವು RSS BJP ನೀತಿ ನಡೆಸ್ತಾ ಇದ್ದೀರಾ. ಎಲ್ಲೆಲ್ಲೂ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಾ. ನಮ್ಮ ಒಂದು ಆರ್ಥಿಕತೆಯೂ ಹಾಳಾಗಿದೆ, ಜನರ ನೆಮ್ಮದಿ ಶಾಂತಿನೂ ಹಾಳಾಗ್ತಾ ಇದೆ. ಆಮೇಲೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ BJP ರಾಜ್ಯಗಳಲ್ಲಿ, BJP ಆಡಳಿತ ರಾಜ್ಯಗಳಲ್ಲಿ ಎಲ್ಲ ಕಡೆ ಹಿಂದೂ ಮುಸ್ಲಿಂ ಗಲಾಟೆ ನಡೀತಾ ಇದೆ. ನಮ್ಮ ದಕ್ಷಿಣದಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ರಾಜ್ಯಗಳಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀತಾ ಇಲ್ಲ? BJP ಸರ್ಕಾರ ಇಲ್ಲ. ಹೀಗಿರಬೇಕಾದ್ರೆ ನೀವು ಈ ರೀತಿ ರಾಷ್ಟ್ರದ ಒಳಗಡೆ ಈ ರೀತಿ ಮಾಡಿದ್ದೀರಾ. ರಾಷ್ಟ್ರದ ಹೊರಗಡೆ ವಿದೇಶ ನೀತಿ, ನೀವು ಯಾರು ಫ್ರೆಂಡ್ಲಿ ರಾಷ್ಟ್ರಗಳಿದ್ವೋ ಅವ್ರನ್ನೆಲ್ಲ ದೂರ ಮಾಡ್ಕೊಂಡಿದ್ದೀರಾ ಅಥವಾ ಅವರೇ ದೂರ ಆಗಿದ್ದಾರೆ. ಇದನ್ನೆಲ್ಲ ಸರಿಪಡಿಸೋ ಬದಲಾಗಿ ಈ ನೀವು ವಿರೋಧ ಪಕ್ಷಗಳಿಗೆ ತಲೆ ಮೇಲೆ ಗೂಬೆ ಕೂರಿಸಿ ಜನಕ್ಕೆ ತೋರಿಸ್ತಾ ಇದ್ದರೆ 143 ಕೋಟಿ ಜನ ನೋಡ್ತಾ ಇದ್ದಾರೆ. ಈ ರೀತಿ ಗೂಬೆ ಕೂರಿಸೋದನ್ನು ಅವ್ರಿಗೆ ಅರ್ಥ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಮುಂದಕ್ಕೆ ಜನ ಇದನ್ನು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ನಿಮ್ಮ ಮೇಲೆ ಈ ಜವಾಬ್ದಾರಿನ ಕೇಳ್ತಾರೆ, ಪ್ರಶ್ನಿಸ್ತಾರೆ. ಇದನ್ನು ಉತ್ತರ ಕೊಡಲೇಬೇಕಾಗಿ ನನ್ನ ಅನಿಸಿಕೆ. ಸರ್, ನರೇಂದ್ರ ಮೋದಿಜಿಯವರು ಈ ಭಾಷಣ ಎಲ್ಲ ಮುಗಿದಾದ್ಮೇಲೆ ಕೆಲವು BJP ಶಾಸಕರು ಸಮರ್ಥನೆ ಮಾಡಿಕೊಳ್ತಾರೆ. ಏನಂತ ಅಂದರೆ ಈಗ ಮೋದಿಜಿಯವರು ಚಿನ್ನ ಖರೀದಿ ಮಾಡಿ ಅಂತ ಕಡಿಮೆ ಮಾಡಿ ಅಂತ ಹೇಳಿರೋದು ಯಾವುದಕ್ಕೆ ಅಂತ ಅಂದರೆ ಎಕ್ಸ್ಟ್ರಾ ಬಿಸ್ಕೆಟ್ ಮಾಡಿಸ್ತಿರೋರಿಗೆ ಖರೀದಿ ಮಾಡಬೇಡಿ, ಅನಿವಾರ್ಯತೆ ಇದ್ದರೆ ಮಾತ್ರ ಖರೀದಿ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾದ ಸಮರ್ಥನೆ ಅದು? ಆ ಸಮರ್ಥನೆ ಸರಿನಾ ತಪ್ಪ? ನೋಡಿ, ಯಾವ ರೀತಿ ಸಮರ್ಥಿಸ್ಕೊಂಡ್ರು ಇದು ಸರಿ ಹೋಗೋದಿಲ್ಲ. ಯಾತಕ್ಕಂದರೆ ಯಾಕೆ ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ 70 ವರ್ಷದಿಂದ ಯಾವ ಪ್ರಧಾನಮಂತ್ರಿನೂ ಇಂಥ ಹೇಳಿಕೆ ಕೊಡುವಂಥದ್ದು ಪ್ರಮೇಯ ಬರಲಿಲ್ವಲ್ಲ. ಯಾಕೆ ಅಂದರೆ ಇಂಥ ವಿದೇಶ ನೀತಿ ಹಾಳಾಗಿರಲಿಲ್ಲ, ಇಷ್ಟೊಂದು ಹಾಳಾಗಿರಲಿಲ್ಲ. BJP ಸರ್ಕಾರ ಬಂದ ಮೇಲೆ 2011ರಿಂದ ಎಲ್ಲ ಕಡೆ ಓಡಾಡಿ ಎಲ್ಲ ರಾಷ್ಟ್ರಗಳಿಗೂ ವಿದೇಶ ನೀತಿ ಎಷ್ಟು ಚೆನ್ನಾಗಿದೆ. ಹಾಗಾದರೆ ಎಲ್ಲ ಇಂಪೋರ್ಟ್ಸನ್ನು ಏಟು ಬೀಳ್ತಾ ಇದೆ. ನೀವು ಟ್ರಂಪು ಟ್ರಂಪ್ ಸರ್ಕಾರ ಅಂತ ಅಲ್ಲಿ ಹೋಗಿ ಅಮೇರಿಕಾದಲ್ಲಿ ಅವ್ರು ಕೈ ಎತ್ತಿ ಇವ್ರಿಗೆ ಆರಿಸಿ ಅಂತ ಹೇಳಿದ್ರಿ. ಆಗ ಅವರು ಸೋತರು. ಈಗ ಆರಿಸಿ ಬಂದ ಮೇಲೆ ಏನು ಮಾಡಿದ್ದಾರೆ, ನಮ್ಮ ಭಾರತೀಯರಿಗೆ ಅಲ್ಲಿ ಹಿಡಿದುಬಿಟ್ಟು ಕೈಗೆ ಕೊಳ ಹಾಕಿ, ಕಾಲ್ಗೂ ಕೊಳ ಹಾಕಿ ಕಳಿಸಿದ್ದಾರೆ. ಯಾವ ದೇಶದವ್ರಿಗೂ ಕೊಳ ಹಾಕಲಿಲ್ಲ. ನೀವು ಬಾಯಿ ಅಂತೀರಾ, ನನ್ನ ಚೈಲ್ಡ್ಹುಡ್ ಫ್ರೆಂಡೋ ಓಲ್ಡ್ ಫ್ರೆಂಡೋ ಅಂತ ಹೇಳ್ತೀರಾ ಟ್ರಂಪ್ನ. ನಿಮ್ಮ ಹಳೆ ಫ್ರೆಂಡ್ ಆದ ಟ್ರಂಪು ನಮ್ಮ ಭಾರತೀಯರ ಮೇಲೆ ಅಷ್ಟೊಂದು ದೌರ್ಜನ್ಯ ನಡೆಸಿದ್ರೆ ನೀವು ನೋಡ್ಕೊಂಡು ಕುಂತಿರ್ತೀರ. ಇದನ್ನು ನಮ್ಮ ಬೇರೆ BJP ರಾಜಕೀಯ ಪಕ್ಷದವರು ಯಾವ ರೀತಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಸ್ವಾಮಿ? ಯಾವ ರೀತಿ ಸಮರ್ಥಿಸ್ಕೊಳ್ತಾ ಇದ್ದೀರಾ? ದಯವಿಟ್ಟು ಉತ್ತರ ಕೊಡಿ. ಈಗ ಎಲ್ಲ ರಾಷ್ಟ್ರಗಳಿಗೂ ಜನರಿಗೆ ಹಿಡಿದು ಕಳಿಸ್ತು ಅಮೇರಿಕಾ. ಯಾರು ಅಲ್ಲಿ ಇದ್ದುಬಿಟ್ಟಿದ್ರೋ ಎಕ್ಸ್ಟ್ರಾ ದಿನಗಳು ಅವ್ರಿಗೆಲ್ಲ ಹಿಡಿದು ಕಳಿಸಿದ್ರು. ಭಾರತೀಯರಿಗೆ ಮಾತ್ರ ಕೈ ಕೊಳ ಹಾಕಿ ಕಳಿಸಿದ್ರಲ್ಲ, ನಮ್ಗೆ ಅವಮಾನ ಅಲ್ವಾ? ಪೂರ್ತಿ ಪ್ರಪಂಚದಲ್ಲೇ ಅವಮಾನ ಅಲ್ವಲ್ರಿ ನಮಗೆ ಭಾರತೀಯರಿಗೆ? ಹಾಗೆಲ್ಲ ಮಾಡಿ ಕಳಿಸಿದ್ರೆ ಬೇರೆ ರಾಷ್ಟ್ರಗಳವ್ರಿಗೆಲ್ಲ ಹಾಗೆ ಕಳ್ಸೋಕ್ಕಾಗಲಿಲ್ಲ. ಅವ್ರು ವಿಮಾನನೇ ವಾಪಸ್ ಕಳಿಸ್ಬಿಟ್ಟು ನಮ್ಮ ವಿಮಾನದಲ್ಲಿ ತರಿಸ್ಕೊಳ್ತೀವಿ, ನೀವು ಕಳಿಸ್ಬೇಡಿ ಅಂತ ಹೇಳಿದ್ರು ಬೇರೆ ರಾಷ್ಟ್ರಗಳವರು. ನಮ್ಮ ರಾಷ್ಟ್ರದವರು ಸೈಲೆಂಟು. ಇವರು ಏನೋ ಚೈಲ್ಡ್ಹುಡ್ ಫ್ರೆಂಡ್ ಅಂತಾರೆ ಅಥವಾ ಹಳೆ ಫ್ರೆಂಡ್ ಅಂತಾರೆ ಟ್ರಂಪ್ಗೆ. ಅಲ್ಲಿ ಹೋಗಿ ಅವರು ಎಲೆಕ್ಷನ್ಗೆ ಇವರು ವರ್ಕ್ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ಅವರು ಎಲೆಕ್ಷನಲ್ಲಿ ಅವ್ರಿಗೆ ಆರಿಸಿ ತನ್ನಿ ಅಂತ ಅಲ್ಲಿ ಜನರಿಗೆ ಕೇಳ್ಕೊಳ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಅವ್ರು ಕೊಳ ಹಾಕಿ ಕಳಿಸಿದ್ರೆ ಸೈಲೆಂಟ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಅವರು 50% ಟ್ಯಾರಿಫು, 25% ಟ್ಯಾರಿಫ್ ಅಂತ ನಮ್ಮೆಲ್ಲ ಗೂಡ್ಸ್ಗೆ ಅಷ್ಟೊಂದು ಟ್ಯಾರಿಫ್ಸ್ ಅವ್ರು ಹಾಕಿದ್ರೆ ಅದು ಯಾತಕ್ಕೆ ಹಾಕ್ತಾಯಿದ್ದಾರೆ? ಬೇರೆ ರಾಷ್ಟ್ರಗಳಿಗಾದರೆ ಬಿಟ್ಟು ಕೊಡ್ತಾಯಿದ್ದಾರೆ, ನಮ್ಮ ರಾಷ್ಟ್ರಕ್ಕೆ ಮಾತ್ರ ಆ ರೀತಿ ನಡ್ಸ್ಕೊಳ್ತಾ ಇದ್ದಾರೆ. ನೀವು 100 ಕೋಟಿ ಖರ್ಚು ಮಾಡಿ
ಟ್ರಂಪ್ಗೆ ಸರ್ಕಾರನ ಆರಿಸಿ ಅಂತ ಹೋಗಿ ಅಮೆರಿಕಾದಲ್ಲಿ ಮಾಡಿದ್ದಕ್ಕೆ ಮತ್ತು ಇಲ್ಲಿ ಗುಜರಾತಲ್ಲಿ ಕರೆಸ್ಕೊಂಡು ಅಥವಾ ಡೆಲ್ಲಿಯಲ್ಲಿ ಕರೆಸ್ಕೊಂಡು ಇಲ್ಲೆಲ್ಲ ಮಾಡಿದ್ದಕ್ಕೆ ಅವ್ರು ಇಂಥ ಉತ್ತರ ಕೊಡ್ತಾ ಇದ್ದಾರೆ. ನೀವು ಎಂಥ ವಿದೇಶಿ ನೀತಿನ ನೀವು ನಡ್ಸ್ಕೊಂಡು ಬರ್ತಾ ಇದ್ದೀರಾ ಪ್ರಧಾನಮಂತ್ರಿಗಳೇ, ಇದನ್ನು ಉತ್ತರ ಕೊಡಬೇಕು. ಮತ್ತು ನಮ್ಮ ಬಿ ಜೆ ಪಿ ಬೇರೆ ಪಕ್ಷದ ಜನ, ಬಿ ಜೆ ಪಿ ಪಕ್ಷದ ಜನ, ರಾಜಕೀಯ ಪಕ್ಷದವರು ಎಲ್ಲರೂ ಇದಕ್ಕೆ ಉತ್ತರ ಕೊಡಿ. ಯಾಕೆ ನಮ್ಮ ಜನರಿಗೆ ಅಲ್ಲಿಂದ ಕೊಳ ಹಾಕಿ ಕಳಿಸಿದ್ರು, ಕೈ ಕೊಳ ಹಾಕಿ ಕಳಿಸಿದ್ರು? ಆಮೇಲೆ ಯಾಕೆ ನಮ್ಮ ಮೇಲೆ ಟ್ಯಾರಿಫ್ ಜಾಸ್ತಿ ಹಾಕ್ತಾ ಇದ್ದಾರೆ? ಯಾಕೆ ನಮ್ಮ ಮಿತ್ರ ರಾಷ್ಟ್ರಗಳಾದ ಕಾಡಿ ರಾಷ್ಟ್ರಗಳವರು ನಮಗೆ ಗ್ಯಾಸು, ಪೆಟ್ರೋಲು, ಡೀಸಲು ಎಲ್ಲ ಕಳಿಸೋದಕ್ಕೆ ಹಿಂಜರಿತಾ ಇದ್ದಾರೆ? ಏನು ನಿಮ್ಮ ವಿದೇಶಿ ನೀತಿ ಸರಿಯಾಗಿದೆಯಾ ಅಥವಾ ಅದ್ರಲ್ಲಿ ತಪ್ಪಾಗಿದೆಯಾ? ಯಾರಿಗೆ ಫಾದರ್ ನೇಷನ್ ಅಂತ ಹೋಗಿ ಹೇಳಿದ್ರು ಅವ್ರು ಯಾಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ? ಅವ್ರು ಯಾಕೆ ನಮಗೆ ಗ್ಯಾಸು, ಪೆಟ್ರೋಲು, ಡೀಸಲು ಕಳಿಸ್ಕೊಡೋದ್ರಲ್ಲಿ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇಲ್ಲ? ಅಥವಾ ಅವ್ರಿಗೆ ಮಿತ್ರ ರಾಷ್ಟ್ರಗಳಿಗೆ ಹೇಳಿ ನಮಗೆ ಪೆಟ್ರೋಲು, ಗ್ಯಾಸು ಕಳಿಸ್ಕೊಡೋಕ್ಕಾಗ್ತಾ ಇಲ್ಲ? ಹಾಗೆಲ್ಲ ಮಾಡ್ದಿದ್ರು ಅವರು ನಮಗೆ ಫಾದರ್ ನೇಷನ್ ಆಗ್ತಾರಾ? ಎಂಥ ಫಾದರ್ ನೇಷನ್ನು? ನಮ್ಮ ಯಾರು ಭಾರತೀಯರಿಗೂ ಫಾದರ್ ನೇಷನ್ ಅಲ್ಲ. ನಮ್ಮ ನರೇಂದ್ರ ಮೋದಿ ಅವರಿಗೆ, ಬಿ ಜೆ ಪಿ ಅವರಿಗೆ ಫಾದರ್ ನೇಷನ್ ಆಗ್ಬೋದು. ಅವರು ನಮಗೇನು ಸಹಾಯನೂ ಮಾಡ್ತಾಯಿಲ್ಲ ಭಾರತಕ್ಕೆ. ಇದನ್ನು ನಾವು ಖಂಡಿಸ್ತೇವೆ ನಾವೆಲ್ಲ. ಸರ್, ಎಲ್ಲೋ ಒಂದು ಕಡೆ ಇದಿಷ್ಟು ಮಾತು ಹೇಳೋದ್ರ ಮೂಲಕ ನರೇಂದ್ರ ಮೋದಿಜಿಯವರು ಮುಂದೆ ಒಂದು ಯುದ್ಧ ಬರೋದಿದೆ, ಎಲ್ಲರೂ ಎಚ್ಚರಿಕೆಯಿಂದ ಇರಿ, ಎಲ್ಲ ಕಡಿಮೆ ಬಳಸಿ ಅಂತ ಒಂದು ಎಚ್ಚರಿಕೆಯ ಗಂಟೆ ಆಗಿದೆಯಾ ಇದು? ನೋಡಿ, ಭಾರತ ರಾಷ್ಟ್ರ ಯಾವತ್ತೂ ಶಾಂತಿ ಬಯಸುವಂಥ ಜನರ ರಾಷ್ಟ್ರ. ನಾವೆಲ್ಲ ಭಾರತೀಯರು ಯಾವುದೇ ಯುದ್ಧ ಬೇಡ, ಶಾಂತಿಯಿಂದ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲ ನಮ್ಮ ಮಿತ್ರ ರಾಷ್ಟ್ರಗಳ ಜೊತೆಯಲ್ಲಿ, ನಮ್ಮ ಸುತ್ತು ಇರೋ ರಾಷ್ಟ್ರಗಳ ಜೊತೆಯಲ್ಲಿ ಇದರಿಂದ ಸ್ವಭಾವದಿಂದ ಇರೋಣ ಅಂತ ಬಯಸೋ ಜನ ನಾವೆಲ್ಲ. ಅಂಥದ್ದು ಯಾವುದು ಬರಬಾರ್ದು ಅಂತ ನಾವು ಆಶಿಸ್ತೇವೆ. ಅಂಥದ್ದಿದ್ದರೆ ಅದನ್ನು ಕೂಡಲೇ ನಮ್ಮ ವಿದೇಶ ನೀತಿ ಸರಿಪಡಿಸ್ಕೊಂಡು ಅಂಥ ಯಾವುದೇ ಯುದ್ಧಕ್ಕೆ ಬರದಂತೆ ವಿದೇಶ ನೀತಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಪ್ರಧಾನಮಂತ್ರಿಯವ್ರದ್ದು, ನಮ್ಮ ವಿದೇಶ ವ್ಯವಹಾರಗಳ ಮಂತ್ರಿಗಳದ್ದು ಆಗಿರುತ್ತೆ. ಇದಿಷ್ಟಾಗಿತ್ತು KPCC ಲೀಡರ್ನ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಅಭಿಲಾಷ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.